ಚೂರೈಮಲ ಮತ್ತು ಮುಂಡಕೈನಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಮತ್ತಷ್ಟು ಮಂದಿ ಅವಶೇಷಗಳ ಅಡಿ ಸಿಲುಕಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಗ್ರಾಮಕ್ಕೆ ಸಂಪರ್ಕಿಸುವಂತಹ ಸೇತುವೆ ಕುಸಿದಿರುವ ಹಿನ್ನೆಲೆ ಮತ್ತಷ್ಟು ಆತಂಕ. ವರುಣಾರ್ಭಟದ ನಡುವೆಯೂ ಕೂಡ ಕಾರ್ಯಾಚರಣೆ ಮುಂದುವರಿತಾ ಇದೆ. ನಿರಂತರವಾಗಿ ಮಳೆ ಆಗ್ತಾ ಇದೆ. ಈ ಮಳೆಯ ಮಧ್ಯೆ ಕಾರ್ಯಾಚರಣೆ ನಾನ್ ಸ್ಟಾಪ್ ನಡೀತಾನೆ ಇದೆ. ಇನ್ನು ಈ ಗ್ರಾಮಗಳನ್ನು ಸಂಪರ್ಕಿಸುವ ಸೇತುವೆ ಕಟ್ಟಾಗಿರುವ ಹಿನ್ನೆಲೆ ಅವಾಂತರ ಸೃಷ್ಟಿಯಾಗಿದೆ. ಈಗ ಸಂಪರ್ಕಿಸುವಂಥ ರಸ್ತೆಗಳು ಕೂಡ ಬಂದಾಗಿರೋದ್ರಿಂದ ಆ ಗ್ರಾಮಗಳನ್ನು ಸಂಪರ್ಕಿಸೋದೇ ಒಂದು ದೊಡ್ಡ ಸವಾಲಾಗಿದೆ. ಪರ್ಯಾಯ ವ್ಯವಸ್ಥೆ ಕೂಡ ಇಲ್ಲ. ಹೀಗಾಗಿ ಇವೆಲ್ಲವನ್ನೂ ಕೂಡ ಗಮನಿಸಿರುವಂತಹ ರಕ್ಷಣಾ ಪಡೆ ಅಲ್ಲಿ ಹೇಗಾದರೂ ಮಾಡಿ ಆ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ಶತಪ್ರಯತ್ನವನ್ನ ಮಾಡ್ತಾ ಇವೆ. ರಕ್ಷಣಾ ಕಾರ್ಯಾಚರಣೆ ಕೂಡ ಅಲ್ಲಿ ಭಾರತದಿಂದ ಸಾಗಿದೆ. ಇನ್ನು ಈ ಪ್ರವಾಹದಲ್ಲಿ ಯಾರೆಲ್ಲ ಸಿಕ್ಕಿದ್ದಾರೆ, ಬದುಕುಳಿದಿದ್ದಾರೆ, ಅವರನ್ನು ಕೂಡಲೇ ಒಂದು ಕ್ಷಣವೂ ಕೂಡ ಲೇಟು ಮಾಡದೆ ಆಸ್ಪತ್ರೆಗೆ ಸಾಗಿಸುವ ಕೆಲಸ ಕೂಡ ಆಗ್ತಾ ಇದೆ. ಅಲ್ಲಲ್ಲಿ ಆಂಬ್ಯುಲೆನ್ಸ್ಗಳು ಕೂಡ ಬೀಡು ಬಿಟ್ಟಿದೆ. ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸಿಗ್ತಾ ಇದ್ದಂತೆ ನೇರವಾಗಿ ಅವರನ್ನು ಆಸ್ಪತ್ರೆಗೆ ಕರೆತರ್ತಾ ಇದ್ದಾರೆ. ಇನ್ನು ಪತ್ತೆಯಾದ ಕೆಲ ಶವಗಳನ್ನು ಕೂಡ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ. ಸಂಬಂಧಿಕರು ಓಡೋಡಿ ಬರ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಗುರುತು ಪತ್ತೆ ಅಲ್ಲಿ ನಡೆದಿದೆ. ಯಾರ ಶವ ಏನು ಎತ್ತ ಅಂತ. ಇನ್ನು ಕೆಲವು ಶವಗಳು ಪತ್ತೆ ಸಿಗದಷ್ಟು ಜರ್ಜರಿತಗೊಂಡಿವೆ ಅನ್ನೋಂಥ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಸೊ ಯಾರೆಲ್ಲ ಸಿಕ್ಕಾಕೊಂಡಿದ್ದಾರೆ, ಇನ್ನೂ ಕೂಡ ನಾಪತ್ತೆಯಾಗಿದ್ದಾರೆ, ಅವರು ಬದುಕು ಬರಲಿ, ಅವರು ಬದುಕುಳಿಯಲಿ ಅನ್ನುವಂತಹ ಆಶಯ ನಮ್ಮೆಲ್ಲರದ್ದು. ರಕ್ಷಣಾ ಕಾರ್ಯಾಚರಣೆ ಯಶಸ್ವಿ ಆಗಲಿ ಅನ್ನುವಂತಹ ಆಶಯ ನಮ್ಮದು. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ರೀತಿಯ ಒಂದು ಭೂಕುಸಿತ, ಗುಡ್ಡ ಕುಸಿತದಿಂದ ಒಂದು 3 ಗ್ರಾಮಗಳೇ ಕೊಚ್ಕೊಂಡು ಹೋಗಿವೆ ಅನ್ನುವಂಥದ್ದು. ಅದರಲ್ಲಿ 90ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹದ್ದು. ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈ ರೀತಿಯ ಬೆಚ್ಚಿ ಬೀಳಿಸುವಂತಹ ಘಟನೆ ಮರುಕಳಿಸಿರುವ ಹಿನ್ನೆಲೆ ಕೇರಳ ಮಾತ್ರ ಅಲ್ಲ, ಇಡೀ ದೇಶ ಆತಂಕದಲ್ಲಿ ಮುಳುಗಿದೆ. ಇದು ಕೇವಲ ಒಂದು ಕಡೆ ಎರಡು ಕಡೆ ಅಲ್ಲ, ಇಡೀ ದೇಶದಲ್ಲಿ ಮಳೆಯಿಂದ ಏನೆಲ್ಲ ಅವಾಂತರ ಆಗ್ತಾ ಇದೆ. ಇವನ್ ನಮ್ಮ ರಾಜ್ಯದಲ್ಲಿಯೂ ಕೂಡ ಮಳೆಯಿಂದ ಎಷ್ಟೆಲ್ಲ ಅವಾಂತರ ಸಮಸ್ಯೆ ಆಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆಯಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಮತ್ತೊಂದು ಕಡೆ ಕೇರಳದಲ್ಲಿ ಈ ರೀತಿಯ ಪ್ರವಾಹದಿಂದಾಗಿ ಜನ ಆತಂಕದಲ್ಲಿಯೇ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯಕ್ಕೆ ಈಗ ಏನು ಕೇರಳದ ವಯನಾಡಿನಲ್ಲಿರುವಂತಹ ಬೆಪ್ಪಾಡಿಯ ಏನು ಪ್ರಾಥಮಿಕ ಆರೋಗ್ಯ ಚಿಕಿತ್ಸಾ ಕೇಂದ್ರದಲ್ಲಿದ್ದೇನೆ. ಇಲ್ಲಿ ದೃಶ್ಯ ಗಮನಿಸ್ತಾ ಇರ್ಬೋದು. ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನೋ ಅಲ್ಲಿ ಏನು ಗುಡ್ಡ ಕುಸಿತ ಆಗಿದೆ, ಅಲ್ಲಿರುವಂತಹ ಪ್ರತಿಯೊಬ್ಬರನ್ನು ಕೂಡ ಈ ಒಂದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ತಂದು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಭಾಗದಲ್ಲಿ ಈಗಾಗಲೇ ಯಾರೆಲ್ಲ ಮೃತಪಟ್ಟಿದ್ದಾರೆ ಅವರ ಶವಗಳಲ್ಲೂ ಕೂಡ ಈಗಾಗಲೇ ತಂದು ಅವರ ಯಾರ್ಯಾರು ವಾರಿಸ್ತಾ ಇದ್ದಾರೆ ಅವರು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪಕ್ಕದಲ್ಲಿ ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಸಾಕಷ್ಟು ಶವಗಳಿಲ್ಲಿರುವಂಥದ್ದನ್ನು ಅಲ್ಲಿ ಗಮನಿಸ್ತಾ ಇರ್ಬೋದು. ಎಲ್ಲರಲ್ಲೂ ಕೂಡ ಈಗಾಗಲೇ ಇಲ್ಲಿ ಪ್ರತಿಯೊಂದಲ್ಲೂ ಕೂಡ ಈಗಾಗಲೇ ಸಾಲಾಗಿ ಬಲಗಿಸಿದ್ದಾರೆ. ಪ್ರತಿಯೊಂದು ಕುಟುಂಬವನ್ನು ನೋಡ್ತಾ ಇದ್ರು ಕೂಡ ನಿಜಕ್ಕೂ ಕೂಡ ಸಾಕಷ್ಟು ಬೇಸರ ಆಗುತ್ತೆ. ಅಷ್ಟರ ಮಟ್ಟಿಗೆ ಇಲ್ಲಿ ಭೂಕುಸಿತ ಆಗಿದೆ. ಸುಮಾರು ಈಗ ಪ್ರಾಥಮಿಕವಾಗಿ ಸಿಗ್ತಿರೋ ಪ್ರಕಾರವಾಗಿ ಸುಮಾರು 50ರಿಂದ 60 ಜನ ಮೃತಪಟ್ಟಿದ್ದಾರೆ ಅಂತೇಳಿ ಈಗಾಗಲೇ ಏನು ಗುಡ್ಡ ಕುಸಿತ ಆಗಿರುವಂತಹ ಸ್ಥಳದಿಂದ ಪ್ರತಿಯೊಬ್ಬರಲ್ಲೂ ಕೂಡ ರೆಸ್ಕ್ಯೂ ಮಾಡಿ, ಜೊತೆಗೆ ಬಳ್ಳಿಯಲ್ಲಿ ಸಿಲುಕಿರುವಂತಹ ಪ್ರತಿಯೊಬ್ಬರಲ್ಲೂ ಕೂಡ ಈಗಾಗಲೇ ಯಾರೆಲ್ಲ ಮೃತಪಟ್ಟಿದ್ದಾರೆ ಅವರ ಶವಗಳಲ್ಲೂ ಕೂಡ ಈಗಾಗಲೇ ತಂದು ಈ ಒಂದು ಏನೋ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಲ್ಲಿ ಇದೆ ಅಲ್ಲಿಗೆ ತಂದು ಇಡಲಾಗಿದೆ. ಪ್ರತಿಯೊಬ್ಬರ ಐಡೆಂಟಿಫಿಕೇಷನ್ ಈಗ ಆಗ್ತಾ ಇರುವಂಥದ್ದು ಪೊಲೀಸರಿಗೆ ಇದು ದೊಡ್ಡ ಸವಾಲಾಗಿ ಪರಿಣಮಿಸಿರುವಂಥದ್ದು. ಯಾಕಂದರೆ ಯಾರೆಲ್ಲ ಕುಟುಂಬಸ್ಥರಿದ್ದರು, ಜೊತೆಗೆ ಅವರ ಮಾಹಿತಿಗಳನ್ನ ಕಲೆ ಆಗ್ತಾ ಇದ್ದಾರೆ. ಅವರ ಶವಗಳಿಗೆ ಅವರ ಹೆಸರೆಲ್ಲ ಬರೆದು ಯಾವ ಊರು, ಜೊತೆಗೆ ಯಾವ ಮನೆ ಇದು ಪ್ರತಿಯೊಂದು ಕೂಡ ಬರೆದು ಆ ಒಂದು ಶವದ ಮುಂದಗಡೆ ಇಡ್ತಾ ಇದ್ದಾರೆ. ನಿಜಕ್ಕೂ ಇದು ನೋಡ್ತಾ ಇರೋ ಕೂಡ ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಈಗ ನೀವು ನೋಡ್ತಾ ಇರುವಂಥದ್ದು ಈಗಾಗಲೇ 42 ಜನ ಅಂತೇಳಿ ಈಗಾಗಲೇ ಆ ಒಂದು ನಂಬರನ್ನು ಕೂಡ ಬರೆದಿದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಒಂದು ಗ್ರಾಮದಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಬಂದು ಎಲ್ಲರೂ ಕೂಡ ಈ ಒಂದು ಏನೋ ಮೃತದೇಹವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಮನ ಕಲುಕುವಂತಹ ದೃಶ್ಯ ಇವತ್ತು ಬೆಪ್ಪಾಡಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಚಿಕಿತ್ಸಾ ಕೇಂದ್ರದಲ್ಲಿರುವಂಥದ್ದು. ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ವರ್ಣ ಈ ರೀತಿಯಾಗಿ ಅಬ್ಬರಿದು ಬೊಬ್ಬರಿತಾ ಇದ್ದಾನೆ. ಸುಮಾರು ಏನಂದರೆ 2-3 ಗ್ರಾಮಗಳು ರಾತ್ರಿ ನೀರಿಲ್ಲ ಕೊಚ್ಚೋಗಿರುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು.
ಪ್ರತಿಯೊಬ್ಬರ ಏನು ಶವಗಳಿದೆ ಎಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ಐಡೆಂಟಿಫಿಕೇಶನ್ ಅನ್ನು ಮಾಡ್ತಾ ಇದ್ದಾರೆ. ಆದರೆ ಅವರ ಯಾರ್ಯಾರು ಕುಟುಂಬಸ್ಥರಾಗಿದ್ದಾರೆ, ಜೊತೆಗೆ ಅವರು ಯಾವ ಮನೆಯವರಿದ್ದರು ಪ್ರತಿಯೊಂದನ್ನು ಕೂಡ ಐಡೆಂಟಿಫಿಕೇಶನ್ ಮಾಡಿ ಅವರಿಗೆ ಹಸ್ತಾಂತರಿಸುವಂತಹ ಕೆಲಸವನ್ನು ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಪೊಲೀಸರಿಗೆ ಸವಾಲಿಲ್ಲ ಕೆಲಸ. ಜೊತೆಗೆ ಸ್ವಯಂ ಸೇವಕರಿರ್ಬೋದು, ಕ್ಷಣ ಕ್ಷಣಕ್ಕೂ ಕೂಡ ಈ ಒಂದು ಪ್ರಾಥಮಿಕ ಆರೋಗ್ಯ ಚಿಕಿತ್ಸಾ ಕೇಂದ್ರಕ್ಕೆ ಕೆಲವು ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಾಗಬೇಕು ಬರ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಸಾಕಷ್ಟು ನೋವಿನಲ್ಲಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ತಮ್ಮವರ ಕಳೆದುಕೊಂಡಿರುವಂತಹ ದುಃಖ ಅವರಲ್ಲಿದೆ. ನಿಜಕ್ಕೂ ಕೂಡ ಸಾಕಷ್ಟು ಬೇಸರದ ಸಂಗತಿ ಅಂತಂದರೆ ಎಲ್ಲರೂ ಕೂಡ ಈಗಾಗಲೇ ಶವಗಳಲ್ಲೂ ಕೂಡ ಈಗಾಗಲೇ ಸಾಲಾಗಿ ಮಲಗಿಸಿರುವಂಥದ್ದು. ಜೊತೆಗೆ ಇಲ್ಲೂ ಮತ್ತೊಂದು ಕಡೆಯಲ್ಲಿ ಐಸೋಲೇಷನ್ ವಾರ್ಡ್ ಅಂತ ಕೂಡ ಮಾಡ್ಕೊಂಡಿದ್ದಾರೆ. ಆ ಐಸೋಲೇಷನ್ ವಾರ್ಡ್ನಲ್ಲೂ ಕೂಡ ಈಗಾಗಲೇ ಪ್ರತಿಯೊಬ್ಬರು ಕೂಡ ಚಿಕಿತ್ಸೆ ಎಲ್ಲ ಪಡಿತಾ ಇದ್ದಾರೆ. ಸಾಕಷ್ಟು ಎಲ್ಲರೂ ಕೂಡ ಬಳ್ಳಿಯಲ್ಲಿ ಸಿಲುಕಿರುವಂಥವರೇ ಕೂಡ ಇರುವ ಕಾರಣಕ್ಕಾಗಿ ಎಲ್ಲರೂ ಕೂಡ ಸಾಕಷ್ಟು ದುಃಖದಿಂದ ಈ ಒಂದು ಕ್ಷಣವನ್ನು ನೋಡ್ತಾ ಇದ್ದಾರೆ. ಜೊತೆಗೆ ಪೊಲೀಸರಿರ್ಬೋದು, ವೈದ್ಯರಿರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಜಮಾಯಿಸ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಏನು ಭೂಕುಸಿತ ಆಗಿದೆ ಆ ಕ್ಷಣ ಅಲ್ಲಿಂದ ಕೂಡ ಎಲ್ಲರೂ ಕೂಡ ಈ ಒಂದು ಅವರ ದೇಹ ಆಗಿರ್ಬೋದು, ಜೊತೆಗೆ ಯಾರೆಲ್ಲ ಚಿಕಿತ್ಸೆ ಪಡಿಬೇಕು ಅವರೆಲ್ಲ ಕೂಡ ಕರೆದುಕೊಂಡು ಬರುವಂತಹ ಕೆಲಸಗಳು ಈಗ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ವಯನಾಡಿನಲ್ಲಿ ಮತ್ತು ಮೆಪ್ಪಾಡಿ ಗ್ರಾಮದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಸ್ವತಃ ಮೆಪ್ಪಾಡಿ ಗ್ರಾಮದಿಂದ ನಮ್ಮ ಪ್ರತಿನಿಧಿ ವಿನೋದ್ ಪ್ರತ್ಯಕ್ಷ ವರದಿಯನ್ನು ನೀಡ್ತಾ ಇದ್ದಾರೆ. ಶವಗಳ ಗುರುತು ಹಚ್ಚುವ ಕೆಲಸ ಅವರ ಸಂಬಂಧಿಕರಿಂದ ಆಗ್ತಾ ಇದೆ. ಮನ ಕಲುಕುವ ದೃಶ್ಯಗಳು. ಮತ್ತೊಂದು ಕಡೆ ನಾಪತ್ತೆ ಆದವರನ್ನ ಹುಡುಕಿ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ ಅಲ್ಲಿನ ಜನ. ಇನ್ನು ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಸದ್ಯಕ್ಕಿನ ಪರಿಸ್ಥಿತಿ ಮತ್ತು ಅಲ್ಲಿನ ವ್ಯವಸ್ಥೆಯ ಬಗ್ಗೆ ನಿಗಾ ವಹಿಸುವಂತಹ ಕೆಲಸ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳಿಂದ ಕೂಡ ಆಗ್ತಾ ಇದೆ. ಇನ್ನು ಪತ್ತೆ ಆದಂತಹ ಶವಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವ ಕೆಲಸ ಅಲ್ಲಿನ ಪೊಲೀಸರಿಂದ ಕೂಡ ಆಗ್ತಾ ಇದೆ. ಅಂದರೆ ಹೆಸರು ಬರೆದುಕೊಂಡು ಎಲ್ಲವನ್ನು ಕೂಡ ನಮೂದಿಸಿಕೊಂಡು ಅವರಿಗೆ ಕೊಡುವಂತಹ ಕೆಲಸ ಆಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸಿಕ್ಕಾಕೊಂಡಿರುವಂತಹ ಶಂಕೆ ಇರುವ ಹಿನ್ನೆಲೆ ರಕ್ಷಣಾ ಕಾರ್ಯಾಚರಣೆಯೇ ಕೂಡ ಅಲ್ಲಿ ಭರದಿಂದ ಸಾಗ್ತಾ ಇದೆ. ಈಗ ಕೆಲವೊಂದು ಗ್ರಾಮಗಳಿಗೆ ಹೋಗೋದಕ್ಕಾಗ್ತಾ ಇಲ್ಲ. ಕಾರಣ ಆ ಗ್ರಾಮವನ್ನು ಸಂಪರ್ಕಿಸುವಂತಹ ಸೇತುವೆಗಳೇ ಕುಸಿತಿರೋದ್ರಿಂದ ಆ ಗ್ರಾಮಗಳನ್ನು ತಲುಪೋದು ಕೂಡ ಈಗ ರೀಚ್ ಕಷ್ಟ ಆಗ್ತಾ ಇದೆ. ಹೀಗಾಗಿ ಸೇನೆ ಅದಕ್ಕೆ ಬೇಕಾಗಿರುವಂತಹ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಅಲ್ಲಿ ಮಾಡ್ಕೊಳ್ತಾ ಇದೆ. Jaiseelan, I am the MLA of nearest constituency, adjacent constituency, Gudalur MLA. Okay. I just heard and came to see the bodies. It's very sad. I don't know words to say. Sir, properly we don't know the number of people who are died. Nearly 80, more than 50 bodies came to brought to here. Okay. Apart from that, now the rescue process are going on. Okay. So the death rate will go rise high. Sir, name of the villages destroyed by the water. What is the name of the village? Actually, I am nearest Tamil Nadu MLA. Okay, Tamil Nadu MLA, just to see. That's the only, no? Churalmala Mundakai. Churalmala Mundakai. Yes. Sir, rescue operation is going now. Going, sir. I didn't go to that place. Rescue operations are going and rescue teams are there. Okay. I just came to the hospital to see the bodies and condition of this man. When you see the people, sir, what you feel, sir? No words to say. Everywhere is there is how can we say? It's a very sad and unimaginable. It should not be happen. Hereafter, it should not be repeated. That's the reason. The government any compensation for the dead people? Definitely, the government will give compensation. At least it has to be decided by the Kerala government. Okay. Definitely, the government will give the compensation. We can't say. Treatment facilities, sir, for the patients. You see, number of people rescued are brought to this hospital. Hundreds of bodies are here. Hundreds of people are here admitted. I think treatment will be given properly. ಇಲ್ಲಿನ ಸ್ಥಳೀಯ ಶಾಸಕರು ರಿಪಬ್ಲಿಕರಣ ಜೊತೆಗೆ ಮಾತಾಡುವಂತಹ ಸಂದರ್ಭದಲ್ಲಿ ಈ ರೀತಿಯ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಮರುಕಳಿಸಬಾರದು ಅಂತ ನಾನು ಪ್ರಾರ್ಥಿಸ್ತೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು. ಇನ್ನು ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿರುವ ಸಿಬ್ಬಂದಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿರ್ತಾ ಇದೆ ಅಲ್ಲಲ್ಲಿ ನುಗ್ಗುವ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಶಾಸಕರು ಹೇಳ್ತಾ ಇದ್ರು. ಜೊತೆಗೆ ಸದ್ಯಕ್ಕೆ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅಲ್ಲಿ ಎಲ್ಲ ಕಡೆನೂ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ.